ಮೃತರ ಕುಟುಂಬಕ್ಕೆ 25 ಲಕ್ಷ ಹಾರ್ಡ್ ಕ್ಯಾಶ್ ನಗದು. ಹಣದ ಮೂಲ ಯಾವುದಯ್ಯ ಜಮೀರ್? ದಶಕದ ಬಳಿಕ ಒಂದಾದ ಗಾಳಿ ರೆಡ್ಡಿ ಬ್ರದರ್ಸ್ ಮತ್ತೊಮ್ಮೆ ರಿಪಬ್ಲಿಕ್ ಆಫ್ ಬಳ್ಳಾರಿ. ಬೆಡ್ರೂಮ್ನಿಂದ ವೆನಿಜುವೆಲಾ ಅಧ್ಯಕ್ಷ ಕಿಡ್ನಾಪ್, ಅಮೆರಿಕದ ಡೆಲ್ಟಾ ಫೋರ್ಸ್ ಸಾಹಸ, ಇದೆಲ್ಲವೂ ಈ ಹೊತ್ತಿನ ವಿಶೇಷ. ನಾನು ಕಾರ್ತಿಕ್ ಕುಂದರ್. ಬಳ್ಳಾರಿಯಲ್ಲಿ ರೆಡ್ಡಿಗಳ ನಡುವಿನ ಗಲಾಟೆ ಜೋರಾಗಿದೆ. ಜನಾರ್ದನ ರೆಡ್ಡಿ ಮನೆ ಮುಂದೆ ನಡೆದಂತ ಶೂಟೌಟ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬ ಮೃತಪಟ್ಟಿದ್ದಾನೆ. ಈ ನಡುವೆ ಮೃತ ಕಾರ್ಯಕರ್ತನ ಮನೆಗೆ ಭೇಟಿ ನೀಡಿದಂತ ಬಳ್ಳಾರಿ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಮೃತರ ಕುಟುಂಬಕ್ಕೆ ಪರಿಹಾರವಾಗಿ 25 ಲಕ್ಷ ಹಾರ್ಡ್ ಕ್ಯಾಶ್ ಕೊಟ್ಟಿದ್ದಾರೆ. ಜೊತೆಗೆ ಸರ್ಕಾರದಿಂದ ಇನ್ನಷ್ಟು ಪರಿಹಾರ ಕೊಡಿಸೋದಾಗಿ ಹೇಳಿತ್ತು. ಇದೇ ಈಗ ಚರ್ಚೆಗೆ ಕಾರಣವಾಗಿದೆ. ಜಮೀರ್ ಕೊಟ್ಟಂತ 25 ಲಕ್ಷ ಹಾರ್ಡ್ ಕ್ಯಾಶ್ನ ಮೂಲ ಯಾವುದು ಅನ್ನೋ ಪ್ರಶ್ನೆ ಹುಟ್ಟಿಕೊಳ್ತಾ ಇದೆ. ರಾಜಕೀಯದಲ್ಲಿ ಪ್ರತಿಷ್ಠೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾಯಕರು ತಮ್ಮ ಪ್ರತಿಷ್ಠೆಗಾಗಿ ಇಲ್ಲಿ ಯಾರನ್ನ ಬೇಕಾದ್ರೂ ಬಲಿ ಕೊಡ್ತಾರೆ. ದೊಡ್ಡವರ ಜಗಳದಲ್ಲಿ ಅಮಾಯಕರು ಬಲಿಯಾಗ್ತಾರೆ ಅನ್ನೋದಕ್ಕೆ ಬಳ್ಳಾರಿ ಬ್ಯಾನರ್ ಗಲಾಟೆ ಒಂದು ಅತ್ಯುತ್ತಮ ಉದಾಹರಣೆ. ಬಳ್ಳಾರಿ ಬುಲ್ಲೋಡು ಜನಾರ್ದನ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಕಾರಣಕ್ಕೆ ದೊಡ್ಡ ಗಲಾಟೆ ನಡೆದಿತ್ತು. ಈ ಗಲಾಟೆಯಲ್ಲಿ ನಡೆದ ಫೈರಿಂಗ್ನಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ ಬೆಂಬಲಿಗ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿದ್ದ. ಇದು ಬಳ್ಳಾರಿ ರಾಜಕೀಯದಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣವಾಗಿದೆ. ಬಳ್ಳಾರಿಯ ಜನಾರ್ದನ ರೆಡ್ಡಿ ಮನೆ ಮುಂದೆ ನಡೆದ ಗಲಾಟೆ ರಾಜಕೀಯ ತಿಕ್ಕಾಟಕ್ಕೆ ಕಾರಣವಾಗಿದೆ. ಫೈರ್ ಆಗಿದ್ದಂತ ಬುಲೆಟ್ ತೋರಿಸಿ ನನ್ನ ಹತ್ಯೆಗೆ ಸಂಚು ನಡೆದಿದೆ, ಉದ್ದೇಶಪೂರ್ವಕವಾಗಿ ಜನರನ್ನ ಕರ್ಕೊಂಡು ಬಂದು ನನ್ನ ಮನೆ ಮುಂದೆ ಗಲಾಟೆ ಮಾಡ್ತಿದ್ದಾರೆ ಅನ್ನೋದು ಜನಾರ್ದನ ರೆಡ್ಡಿ ಆರೋಪ. ಇದಕ್ಕೆ ಕೌಂಟರ್ ಕೊಟ್ಟಿರುವಂತ ಕಾಂಗ್ರೆಸ್ ಲೀಡರ್ಸ್ ಈ ಗಲಾಟೆ ಜನಾರ್ದನ ರೆಡ್ಡಿ ಕಾರಣ ಅಂದಿದ್ದಾರೆ. ಕಾಂಗ್ರೆಸ್ ನಾಯಕರು ಆರೋಪಿಸೋ ಪ್ರಕಾರ ಈ ಗಲಾಟೆ ನಡೆಯೋಕೆ ಪಿತೂರಿ ರೂಪಿಸಿದ್ದೇ ಜನಾರ್ದನ ರೆಡ್ಡಿ. ಶಾಸಕ ಭರತ್ ರೆಡ್ಡಿ ನೇತೃತ್ವದಲ್ಲಿ ನಡಿಬೇಕಿದ್ದ ವಾಲ್ಮೀಕಿ ಪುತ್ಥಳಿ ಉದ್ಘಾಟನೆ ಕಾರ್ಯಕ್ರಮನ ಹಾಳು ಮಾಡಬೇಕು ಅಂತಾನೆ ಜನಾರ್ದನ್ ರೆಡ್ಡಿ ಗ್ಯಾಂಗ್ ಈ ಕೆಲಸ ಮಾಡಿದೆ ಅನ್ನೋದು ಕೈಪಡೆ ಮಾಡ್ತಿರೋ ಆರೋಪ. ಈಗ ರಾಜಶೇಖರ್ ಮನೆಗೆ ಭೇಟಿ ನೀಡಿದ ಬಳ್ಳಾರಿ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಮಾಡಿರೋ ಒಂದೊಂದು ಕೆಲಸ ವಿವಾದ ಉಂಟು ಮಾಡ್ತಿದೆ. ಜಮೀರ್ ಅಹಮದ್ ಖಾನ್ ಸದ್ಯ ಕರ್ನಾಟಕ ಸರ್ಕಾರದಲ್ಲಿ ವಸತಿ, ವಕ್ಫ್ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವ. ಜೊತೆಗೆ ಬಳ್ಳಾರಿ ಉಸ್ತುವಾರಿ ಸಚಿವರು ಆಗಿರೋ ಜಮೀರ್ ಮೃತ ಕಾರ್ಯಕರ್ತ ರಾಜಶೇಖರ್ ಮನೆಗೆ ಭೇಟಿ ನೀಡಿದ್ರು. ಭೇಟಿಯ ವೇಳೆ ರಾಜಶೇಖರ್ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಹಾರ್ಡ್ ಕ್ಯಾಶ್ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್. ಜೊತೆಗೆ ಸರ್ಕಾರದ ವತಿಯಿಂದ ಇನ್ನಷ್ಟು ಪರಿಹಾರ ಕೊಡಿಸುತ್ತೇವೆ, ಅಲ್ಲದೆ ಸ್ಲಂ ಬೋರ್ಡ್ ಕಡೆಯಿಂದ ಮನೆ ಕಟ್ಟಿಸಿಕೊಡ್ತೇವೆ, ರಾಜಶೇಖರ್ ಅಣ್ಣನಿಗೆ ಕೆಲಸ ಕೊಡಿಸುತ್ತೇವೆ ಅಂತ ಜಮೀರ್ ಭರವಸೆ ಕೊಟ್ಟಿದ್ದಾರೆ. ಜಮೀರ್ ಕೊಟ್ಟಿರೋ 25 ಲಕ್ಷ ಹಾರ್ಡ್ ಕ್ಯಾಶ್ ವಿಷಯವೇ ಈಗ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಅದು ನಾವಿದ್ದೀವಪ್ಪ ನಿಮ್ಗೆ ಅದು ಮಾಡ್ತೀವಮ್ಮ. ಆಯ್ತು, ಅದು ಮಾಡ್ತೀನಿ. ಅವ್ನ ಜವಾಬ್ದಾರಿ ನಮ್ದು, ಬರದ್ದು ಗಣೇಶನದು, ನಾಗೇಂದ್ರದು. ಮಾಡ್ತೀವಿ. ನಮ್ ಜವಾಬ್ದಾರಿ. ಆಯ್ತಮ್ಮ, ಒಳ್ಳೆ ಇದು ಮಾಡ್ಕೊಂಡು ಲೈಫ್ ಇದ್ ಮಾಡಿ. ನೀವು ಅವ್ನ ಕೆಲಸ ಕೊಡೋದು ಮಾಡಿಸ್ತೀವಿ. ಈ ಮನೇದು ಹೇಳಿದಿಲ್ಲ, ಬರೋದವ್ರ ಜೊತೆ ಮಾತಾಡ್ತೀವಿ. ಆ ಮನೇದು ಮಾಡಿಸ್ಕೊಡ್ತೀವಿ. ನಾವು ನಾಗೇಂದ್ರಣ್ಣ, ಗಣೇಶಣ್ಣ, ಭರತಣ್ಣ ನಿಮ್ ಜೊತೆ ಇದೀವಿ.
ಮೃತ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮನೆಗೆ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್, ಶಾಸಕ ಭರತ್ ರೆಡ್ಡಿ, ಕಂಪ್ಲಿ ಗಣೇಶ್ ಭೇಟಿ ಕೊಟ್ಟಿದ್ರು. ಈ ವೇಳೆ ಪರಿಹಾರ ಅಂತ ರಾಜಶೇಖರ್ ತಾಯಿಯ ಕೈಗೆ 25 ಲಕ್ಷ ಹಾರ್ಡ್ ಕ್ಯಾಶ್ ಇರೋ ಚೀಲವನ್ನ ಸಚಿವ ಜಮೀರ್ ಕೊಟ್ಟಿದ್ದಾರೆ. ಇದೇ ಈಗ ನಾನಾ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಜಮೀರ್ ಕೊಟ್ಟ ಹಣದ ಮೂಲ ಯಾವುದು ಅಂತ ಕೆಲವರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಪರಿಹಾರ ಕೊಟ್ಟಿದ್ದರ ಬಗ್ಗೆ ಯಾವುದೇ ರೀತಿಯ ಆಕ್ಷೇಪ ಇಲ್ಲ, ಆದ್ರೆ ಚೀಲದಲ್ಲಿ 25 ಲಕ್ಷ ಹಾರ್ಡ್ ಕ್ಯಾಶ್ ಕೊಟ್ಟಿದ್ಯಾಕೆ ಅನ್ನೋ ಪ್ರಶ್ನೆ ಕೇಳಲಾಗ್ತಾ ಇದೆ. ಜೊತೆಗೆ ಸಚಿವ ಜಮೀರ್ ಇದಕ್ಕೆ ಉತ್ತರ ಕೊಡಬೇಕು ಅಂತ ಕೆಲವರು ಒತ್ತಾಯಿಸುತ್ತಿದ್ದಾರೆ. ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತ ಆಕಸ್ಮಿಕ ಅವಘಡದಲ್ಲಿ ಮೃತಪಟ್ಟರೆ ಅದಕ್ಕೆ ಪಕ್ಷದ ವತಿಯಿಂದ ಪರಿಹಾರ ಕೊಡೋದು ಸಾಮಾನ್ಯ. ಈಗಲೂ ಸಹ ಬ್ಯಾನರ್ ಗಲಾಟೆಯಲ್ಲಿ ಬಲಿಯಾದಂತ ಕೈ ಕಾರ್ಯಕರ್ತನ ಕುಟುಂಬಕ್ಕೆ ಪರಿಹಾರ ನೀಡಲಾಗಿದೆ. ಈ ಪರಿಹಾರದ ಬಗ್ಗೆ ಈಗ್ಯಾರೂ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಆದ್ರೆ ಪರಿಹಾರ ನೀಡೋದಿದ್ರೆ ಚೆಕ್ ಮೂಲಕವೋ ಅಥವಾ ಬೇರೊಂದು ಮಾರ್ಗದ ಮೂಲಕವೋ ನೀಡಬಹುದಿತ್ತು. ಆದ್ರೆ ಅದನ್ನ ಬಿಟ್ಟು ಪರಿಹಾರ ಅಂತ ನೇರ 25 ಲಕ್ಷ ಹಾರ್ಡ್ ಕ್ಯಾಶ್ ಅನ್ನ ರಾಜಶೇಖರ್ ತಾಯಿಗೆ ಕೈಗೆ ನೀಡಿರೋದು ಅನೇಕ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಸಚಿವ ಜಮೀರ್ ನಡೆ ಬಗ್ಗೆ ಅನೇಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮೃತ ಕಾರ್ಯಕರ್ತನ ಮನೆಗೆ ಪರಿಹಾರ ಕೊಡಿ, ಯಾರು ಬೇಡ ಅನ್ನಲ್ಲ, ಆದ್ರೆ ಪರಿಹಾರದ ನೆಪದಲ್ಲಿ ಹಾರ್ಡ್ ಕ್ಯಾಶ್ ಅನ್ನ ಚೀಲದಲ್ಲಿ ತುಂಬಿಕೊಂಡು ಅಗತ್ಯ ಏನಿತ್ತು ಅಂತ ಹಲವರು ಪ್ರಶ್ನೆ ಮಾಡ್ತಿದ್ದಾರೆ. ಪರಿಹಾರ ಅಂತ ಕೊಟ್ಟಿರೋದು ಒಂದಲ್ಲ ಎರಡಲ್ಲ 25 ಲಕ್ಷ ಹಣ. ಆದ್ರೆ ಇದಿಷ್ಟು ಹಣವನ್ನ ಹಾರ್ಡ್ ಕ್ಯಾಶ್ ರೂಪದಲ್ಲಿ ಕೊಡಲಾಗಿದೆ. ಸಚಿವ ಜಮೀರ್ ಇದೇ ನಡೆ ಬಗ್ಗೆ ಅನೇಕ ಪ್ರಶ್ನೆಗಳು ಕಟ್ಟಿಕೊಳ್ತಾ ಇದೆ. ಪರಿಹಾರ ಕೊಡೋಕೆ ಸರ್ಕಾರದ ಹತ್ರ ದುಡ್ಡು ಇರಲಿಲ್ಲ, ಆದ್ರೆ ಈಗ ಕಾರ್ಯಕರ್ತನ ಮನೆಗೆ ಪರಿಹಾರ ಕೊಡೋಕೆ ಸಚಿವ ಜಮೀರ್ ಹತ್ರ ಹಣ ಎಲ್ಲಿಂದ ಬಂತು ಅಂತ ಅನೇಕರು ಪ್ರಶ್ನೆ ಮಾಡ್ತಿದ್ದಾರೆ. ಜೊತೆಗೆ 2 ಲಕ್ಷಕ್ಕಿಂತ ಹೆಚ್ಚಿನ ಕ್ಯಾಶ್ ವರ್ಗಾವಣೆ ಮಾಡೋ ಹಾಗಿಲ್ಲ ಅಂತ ಕೇಂದ್ರ ಸರ್ಕಾರ ನಿಯಮವೇ ಇದೆ. ಆದ್ರೆ ಸಚಿವ ಜಮೀರ್ ಈ ನಿಯಮವನ್ನ ಮೀರಿ ಹಾರ್ಡ್ ಕ್ಯಾಶ್ ಕೊಟ್ಟಿದ್ದಾರೆ ಅನ್ನೋ ಆರೋಪವೊಂದು ಕೇಳಿ ಬರ್ತಾ ಇದೆ. ಬಹುತೇಕ ಅಕ್ರಮಗಳು ನಡೆಯೋದು ಹಣದ ವಹಿವಾಟಿನ ಮೂಲಕ. ದೊಡ್ಡ ಮಟ್ಟದಲ್ಲಿ ಹಣ ವರ್ಗಾವಣೆ ಆದ್ರೆ ಅಲ್ಲಿ ಅಕ್ರಮಗಳು ನಡೆಯೋ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಹಣ ವರ್ಗಾವಣೆ ಮೂಲಕ ನಡೆಯೋ ಅಕ್ರಮಗಳಿಗೆ ಕಡಿವಾಣ ಹಾಕಬೇಕು ಅಂತ ಕೇಂದ್ರ ಸರ್ಕಾರ ಹಾಗೂ RBI ಒಂದು ನಿಯಮ ರೂಪಿಸಿದೆ. ಆ ಪ್ರಕಾರ ಒಂದು ಬಾರಿಗೆ 2 ಲಕ್ಷಕ್ಕಿಂತ ಹೆಚ್ಚಿನ ಕ್ಯಾಶ್ ಅನ್ನ ವರ್ಗಾವಣೆ ಮಾಡೋ ಹಾಗಿಲ್ಲ. ಒಂದು ವೇಳೆ 2 ಲಕ್ಷಕ್ಕೂ ಹೆಚ್ಚಿನ ಪ್ರಮಾಣ ಹಣನ ವರ್ಗಾವಣೆ ಮಾಡಬೇಕಾದ್ರೆ ಅದಕ್ಕೆ ಸೂಕ್ತ ದಾಖಲೆಗಳನ್ನು ಕೊಡಬೇಕಾಗುತ್ತೆ. ಆ ಹಣದ ಮೂಲ ಯಾವುದು, ಆ ಹಣ ಎಲ್ಲಿಂದ ಬಂತು ಅನ್ನೋದನ್ನ ತಿಳಿಸಬೇಕಾಗುತ್ತೆ. ಈಗ ಸಚಿವ ಜಮೀರ್ ಪರಿಹಾರ ಅಂತ 25 ಲಕ್ಷ ಹಾರ್ಡ್ ಕ್ಯಾಶ್ ಅನ್ನ ಚೀಲದಲ್ಲಿ ತುಂಬಿಕೊಟ್ಟಿರೋದು ಆ ನಿಯಮಗಳಿಗೆ ವಿರುದ್ಧ ಎನ್ನಲಾಗ್ತಾ ಇದೆ. ಮೃತ ಕಾರ್ಯಕರ್ತನ ಮನೆಗೆ ಪರಿಹಾರ ಕೊಡೋದೇನೋ ಸರಿ, ಆದ್ರೆ ಆ ಟೈಮ್ನಲ್ಲಿ 25 ಲಕ್ಷ ಹಾರ್ಡ್ ಕ್ಯಾಶ್ ಕೊಟ್ಟಿರೋದು ಸಚಿವ ಜಮೀರ್ಗೆ ನಾನಾ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಜಮೀರ್ ಕೊಟ್ಟ ಆ ಹಾರ್ಡ್ ಕ್ಯಾಶ್ ನ ಮೂಲ ಯಾವುದು ಅಂತ ಪ್ರಶ್ನೆ ಮಾಡಲಾಗ್ತಿದೆ. ತಮ್ಮ ಪಕ್ಷದ ಕಾರ್ಯಕರ್ತನ ಸಾವಿಗೆ ಸರ್ಕಾರ ಪರಿಹಾರ ನೀಡುತ್ತೆ, ಹಾಗಾಗಿ ಇದು ಸರ್ಕಾರದ ವತಿಯಿಂದ ನೀಡಿದ ಹಣನ ಅಥವಾ ಇದು ಜಮೀರ್ ವೈಯಕ್ತಿಕವಾಗಿ ನೀಡಿರೋ ಹಣನ ಅನ್ನೋ ಪ್ರಶ್ನೆ ಕೂಡ ಹುಟ್ಟಿಕೊಳ್ತಿದೆ. ಒಂದ್ ವೇಳೆ ಇದು ಸರ್ಕಾರ ನೀಡಿರೋ ಅಥವಾ ಜಮೀರ್ ವೈಯಕ್ತಿಕವಾಗಿ ನೀಡಿರೋ ಹಣವಾದ್ರೂ ಇಷ್ಟೊಂದು ಹಣ ಎಲ್ಲಿಂದ ಬಂತು, ಯಾವ ಅಕೌಂಟ್ ಇಂದ ಈ ಹಣನ ಡ್ರಾ ಮಾಡಲಾಯಿತು ಅನ್ನೋ ಮತ್ತೊಂದು ಪ್ರಶ್ನೆ ಹುಟ್ಟಿಕೊಳ್ತಾ ಇದೆ. ಹಾಗಾಗಿ 25 ಲಕ್ಷ ಹಾರ್ಡ್ ಕ್ಯಾಶ್ ಕೊಟ್ಟಿರೋ ಸಚಿವ ಜಮೀರ್ ಅಹಮದ್ ಖಾನ್ ಈ ಹಣದ ಮೂಲಕ್ಕೆ ಸ್ಪಷ್ಟನೆ ಕೊಡಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಬಳ್ಳಾರಿ ಬ್ಯಾನರ್ ಗಲಾಟೆ ನಾನಾ ರಾಜಕೀಯ ತಿರುವನ್ನ ಪಡೆಯುವ ಲಕ್ಷಣ ಕೂಡ ಕಾಣಿಸ್ತಾ ಇದೆ. ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಕಾರಣಕ್ಕೆ ನಡೆದಿರುವಂತಹ ಗಲಾಟೆ ಈಗ ರಾಜಕೀಯ ಕೆಸರು ಚಾಟಕ್ಕೆ ಕಾರಣವಾಗ್ತಿದೆ. ನನ್ನನ್ನ ನೇರ ಟಾರ್ಗೆಟ್ ಮಾಡಲಾಗಿದೆ, ಇದೇ ಕಾರಣಕ್ಕೆ ತನ್ನ ಮನೆಯತ್ತ ಫೈರಿಂಗ್ ಮಾಡಲಾಗಿದೆ ಅನ್ನೋದು ಮಾಜಿ ಗಣಿಧಣಿ ಆರೋಪ. ಇದಕ್ಕೆ ದನಿಗೂಡಿಸಿರೋ ರೆಡ್ಡಿ ಸಹೋದರರಾದ ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಹಾಗೂ ರೆಡ್ಡಿ ಆಪ್ತ ಶ್ರೀರಾಮುಲು ಇದೆಲ್ಲ ಶಾಸಕ ನಾರಾ ಭರತ್ ರೆಡ್ಡಿ ಕುಮ್ಮಕ್ಕಿಂದಲೇ ನಡೆದಿದೆ. ಹಾಗಾಗಿ ಭರತ್ ರೆಡ್ಡಿಯನ್ನ ತಕ್ಷಣ ಅರೆಸ್ಟ್ ಮಾಡಬೇಕು, ಇಲ್ಲದೆ ಹೋದರೆ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೀವಿ ಅನ್ನೋ ಸವಾಲು ಹಾಕಿದ್ದಾರೆ. ಇನ್ನು ಇದಕ್ಕೆ ಪ್ರತಿಕ್ರಿಯೆ ನೀಡಿರೋ ಕಾಂಗ್ರೆಸ್ ನಾಯಕರು ಇದೆಲ್ಲ ಜನಾರ್ದನ್ ರೆಡ್ಡಿ ಹಾಗೂ ರಾಮುಲು ಪ್ರಾಯೋಜಿತ ನಾಟಕ, ಅಲ್ಲಿ ನಡಿಬೇಕಿದ್ದ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನ ಹಾಳು ಮಾಡಬೇಕು ಅಂತಲೇ ಈ ಬೃಹನ್ ನಾಟಕ ಹೆಣೆಯಲಾಗಿದೆ. ಜೊತೆಗೆ ಬಳ್ಳಾರಿ ಮತ್ತೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗುವುದಕ್ಕೆ ಅವಕಾಶ ಕೊಡಲ್ಲ ಅಂತ ಅಬ್ಬರಿಸಿದ್ದಾರೆ. ಒಟ್ಟಿನಲ್ಲಿ ಸರಿಯಾದ ತನಿಖೆಯಿಂದ ಮಾತ್ರ ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಿಗಲಿದೆ.